ಸ್ಟಾರ್ಟ್. ಇಂದು ನಾವು ಮಾಡುತ್ತಿರುವ ಪ್ರಯೋಗದ ಹೆಸರು ಅಭಿಸರಣ ಕ್ರಿಯೆಯ ಪ್ರಯೋಗ. ಈ ಪ್ರಯೋಗವನ್ನು ಮಾಡಲು ಬೇಕಾಗಿರುವ ಸಾಮಗ್ರಿ ಅಂದ್ರೆ ಒಂದು ದೊಡ್ಡದಾದ ಆಲೂಗಡ್ಡೆ ಮತ್ತು ಬಣ್ಣ, ಚಾಕು, ಸಕ್ಕರೆ ಮತ್ತು ನೀರು, ಒಂದು ಪಾತ್ರೆ. ಇವೆಲ್ಲ ಸಾಮಗ್ರಿಗಳನ್ನು ಬಳಸಿಕೊಂಡು ನಾವು ಈ ಪ್ರಯೋಗವನ್ನು ಮಾಡುತ್ತೇವೆ. ನಾವು ಮೊದಲನೇದಾಗಿ ಆಲೂಗಡ್ಡೆ ತಗೊಂಡಿರ್ತೇವಲ್ಲ, ಆ ಆಲೂಗಡ್ಡೆಯನ್ನು ಚಾಕುವಿನಿಂದ ಆಯತ ಆಕಾರದೊಳಗೆ ಕಟ್ ಮಾಡ್ಕೋಬೇಕು. ಅದ್ರ ಮ್ಯಾಲಿರುವಂಥ ಸಿಪ್ಪೆಯನ್ನು ಎಲ್ಲ ಪೂರ ತೆಗೆದು ಆ ಆಲೂಗಡ್ಡೆ ಒಳಗೆ ನಾವು ಒಂದು ಆಳವಾದಂತಹ ಒಂದು ದೋಣಿಯನ್ನು ಮಾಡ್ಬೇಕು. ಆಮೇಲೆ ನಾವು ಬೀಕರ್ನೊಳಗೆ ಸಕ್ಕರೆ ಮತ್ತು ನೀರನ್ನು ಎರಡು ಮಿಕ್ಸ್ ಮಾಡಿಕೊಂಡು ಆ ಸಕ್ಕರೆ ದ್ರಾವಣವನ್ನು ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಸ್ವಲ್ಪ ಪ್ರಮಾಣದೊಳಗೆ ಬಣ್ಣವನ್ನು ಮಿಕ್ಸ್ ಮಾಡ್ಬೇಕು. ಆ ಬಣ್ಣವನ್ನು ಮಿಕ್ಸ್ ಮಾಡಿದ್ರಾಗ ಈಗ ನಾವು ಆಲೂಗಡ್ಡೆಯನ್ನು ಆಯತಾಕಾರದೊಳಗೆ ಕಟ್ ಮಾಡ್ಕೊಂಡಿದ್ರಾಗ ಆ ದೋಣಿ ಒಳಗೆ ಆ ಒಂದು ದ್ರಾವಣವನ್ನು ಸ್ವಲ್ಪ ಪ್ರಮಾಣದೊಳಗೆ ಹಾಕ್ಬೇಕು. ಅದು ನಾವು ಹಾಕಿದ್ದು ಇಷ್ಟ ಐತೆ, ನಾವು ಹಾಕಿದ ದ್ರಾವಣ ಇಷ್ಟ ಪ್ರಮಾಣದೊಳಗೆ ಐತೆ ಅಂತ ಹೇಳಿ ನಾವು ನಮ್ಗೆ ಗುರುತಿಸ್ಕೊಳಕ್ಕೆ ನಾವು ಒಂದು ಗುಂಡು ಸೂಜಿಯನ್ನು ಅದಕ್ಕೆ ಸುಚ್ಚಬೇಕು. ನಂತರ ನಾವು ಒಂದು ಪಾತ್ರೆಯನ್ನು ತಗೊಂಡು ಆ ಪಾತ್ರೆ ಒಳಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹಾಕಿ ಆ ಒಂದು ಆಲೂಗಡ್ಡೆಯನ್ನು ಅದರೊಳಗೆ ಇಟ್ಟಾಗ ಆ ಒಂದು ಪಾತ್ರೆಯಲ್ಲಿನ ನೀರು ಹೆಚ್ಚಿನ ಸಾಂದ್ರತೆಯಲ್ಲಿರ್ತೈತಿ. ಆ ಆಲೂಗಡ್ಡೆಯಲ್ಲಿ ನಾವು ಸಕ್ಕರೆ ದ್ರಾವಣವನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತೇವೆ. ಈಗ ಅಭಿಸರಣ ಕ್ರಿಯೆಯ ಮೂಲಕ ಆ ಒಂದು ಹೆಚ್ಚಿನ ಸಾಂದ್ರತೆಯಲ್ಲಿನ ನೀರು ಕಡಿಮೆ ಸಾಂದ್ರತೆಯ ನೀರಿನ ಕಡೆಗೆ ಅರೆವ್ಯಾಪ್ತಿ ಪೊರೆಯ ಮೂಲಕ ಸಂಚರಿಸುತ್ತದೆ. ಇದರಿಂದ ಆಲೂಗಡ್ಡೆಯಲ್ಲಿನ ನೀರು ಕಡಿಮೆ ಇದ್ದರಿಂದ ಈ ಒಂದು ಅಭಿಸರಣ ಕ್ರಿಯೆಯ ಮೂಲಕ ಆಲೂಗಡ್ಡೆಯಲ್ಲಿನ ನೀರು 2 ಗಂಟೆ ಅಥವಾ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾದು ನೋಡಿದಾಗ ಅದರಲ್ಲಿನ ನೀರು ಹೆಚ್ಚಾಗಿರುತ್ತದೆ. ಆಲೂಗಡ್ಡೆ ಇಲ್ಲೇನು ನೀವು ಡೆಫಿನೇಷನ್ ಹೇಳೋ ಮುಂದೆ ಏನು ಹೇಳ್ತೀರಿ? ನೀರಿನ ಸಾಂದ್ರತೆ ಹೆಚ್ಚು ಅಂತಕ್ಕಂಥದ್ದನ್ನು ಹೇಳ್ತೀರಿ. ಅಲ್ಲೇ ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯೆಡೆಗೆ ಅರೆವ್ಯಾಪ್ಯ ಪೊರೆಯ ಮೂಲಕ ಸಂಚರಿಸುವ ಕ್ರಿಯೆ ಅಂತ ಸ್ಪಷ್ಟಪಡಿಸ್ಬೇಕು. ಓಕೆ.